ಸತ್ಯವೇದವನ್ನು ತಿರುಗಿಸಿಕೊಳ್ಳೋಣ. ಯೋಬನು ಬರೆದ ಪುಸ್ತಕದಲ್ಲಿ, ಯೋಬನು ಬರೆದ ಗ್ರಂಥದಲ್ಲಿ, ಯೋಬನು 42ನೇ ಅಧ್ಯಾಯ, ಯೋಬನು 42ನೇ ಅಧ್ಯಾಯ, ಯೋಬನು ಬರೆದ ಗ್ರಂಥದಲ್ಲಿ 42ನೇ ಅಧ್ಯಾಯ ಮೊದಲೆರಡು ವಾಕ್ಯಗಳನ್ನು ನಾನು ಓದಿಕೊಳ್ಳುವಾಗ, ಸ್ತೋತ್ರ. ಹ್ಮ್ 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 ಆಮೆನ್. ಹಲ್ಲೆಲೂಯ. 42ನೇ ಅಧ್ಯಾಯ ಮೊದಲೆರಡು ವಾಕ್ಯಗಳನ್ನು ಓದಿಕೊಳ್ಳುವಾಗ, ಆಗ ಯೋಬನು ಕರ್ತನಿಗೆ ಪ್ರತ್ಯುತ್ತರವಾಗಿ ಹೀಗಂದನು, ನೀನು ಸಕಲ ಕಾರ್ಯಗಳನ್ನು ನಡೆಸಬಲ್ಲಿ ಅಂತಲೂ, ಆಮೇಲೆ ಯಾವ ಸಂಕಲ್ಪವು ನಿನಗೆ ಅಸಾಧ್ಯವಂತಲೂ ನಾನು ತಿಳಿದುಕೊಂಡಿದ್ದೇನೆ. ಹಲ್ಲೆಲೂಯ, ಹಲ್ಲೆಲೂಯ. ರೈಟ್, ಇಲ್ಲಿ ನೋಡ್ರಿ, ಯೋಬನ ನಾವು ಜೀವಿತವನ್ನು ನೋಡುವಾಗ, ಯೋಬನನ್ನು ಗಮನಿಸಿ ನಾವು ನೋಡುವಾಗ, ಹಲ್ಲೆಲೂಯ, ಯೋಬನು ಸ್ತೋತ್ರ ಅನೇಕ ತೊಂದರೆಗಳಿಂದ, ಕಷ್ಟಗಳಿಂದ, ಅವಮಾನದಿಂದ, ನಿಂದನೆಯಿಂದ, ರೋಗದಿಂದ, ಬಾಧೆಯಿಂದ ಸಿಕ್ಕಿಕೊಂಡಿದ್ದಾಗಲೂ ಕೂಡ, ಹಲ್ಲೆಲೂಯ, ನೋಡ್ರಿ, ಆ 41 ಅಧ್ಯಾಯದವರೆಗೂ ಯಾವ ಬದಲಾವಣೆಯೂ ಬರೋದಿಲ್ಲ. ಈ 42ನೇ ಅಧ್ಯಾಯದಲ್ಲಿ ಈ ವಿಷಯಗಳನ್ನ ಮಾತನಾಡಿದ ಮೇಲೆ ಯೋಬನ ಜೀವಿತದಲ್ಲಿ ಒಂದು ಬದಲಾವಣೆಯನ್ನ ದೇವರು ತರ್ತಾನೆ. ಹಲ್ಲೆಲೂಯ. ಆಗ ಯೋಬನು ಕರ್ತನಿಗೆ ಪ್ರತ್ಯುತ್ತರವಾಗಿ ಹೀಗಂದನು, ನೀನು ಓದ್ರಿ, ನೀನು ಸಕಲ ಕಾರ್ಯಗಳನ್ನು ನಡೆಸಬಲ್ಲಿ ಅಂತಲೂ, ಯಾವ ಸಂಕಲ್ಪವು ನಿನಗೆ ಅಸಾಧ್ಯವೆಂತಲೂ ತಿಳಿದುಕೊಂಡಿದ್ದೇನೆ. ಪಡಿಮ, சகலத்தையும் செய்ய வல்லவர், நீர் செய்ய நினைத்தது ತಡೆಯಬಾರದು. ಹಲ್ಲೆಲೂಯ. ತಮಿಳ್ ಭಾಷೆಯಲ್ಲಿ ಬಹಳ ಸ್ಪಷ್ಟವಾಗಿ, ಬಹಳ ಕ್ಲೀನಾಗಿ ಹೇಳ್ತದೆ. ಹಲ್ಲೆಲೂಯ. ಇದ್ದೀರಾ? ಸ್ತೋತ್ರ. படிமா தமிழ்ல 2வது வசனம். ತಮಗೆ ಎಲ್ಲ ಕಾರ್ಯಗಳನ್ನು ಮಾಡಲು ಸಾಧ್ಯ ಎಂದು ನಾನು ಬಲ್ಲೆನು, ತಮ್ಮ ಯಾವ ಉದ್ದೇಶವನ್ನು ಅಡ್ಡಿ ಮಾಡಲು ಸಾಧ್ಯವಿಲ್ಲ ಎಂದು ತಿಳಿದಿದ್ದೇನೆ. ರೈಟ್, ಇಲ್ಲೊಂದು ಅನುವಾದ ಇದೆ. ಈ ಟ್ರಾನ್ಸ್ಲೇಷನು ತಮಿಳಲ್ಲಿ ರೀತಿ ಇರುತ್ತೆ ಅನ್ಕೊಂಡೆ, ಅಷ್ಟು ಇದಾಗಿಲ್ಲ. ಸರಿ, ಸ್ತೋತ್ರ. தேவரீர் சகலத்தையும் செய்ய வல்லவர், நீர் செய்ய நினைத்தது ತಡೆಬಾರದು ಎಂಬುದೈ ಅರಿತಿರುತ್ತೇನೆ. ಹಲ್ಲೆಲೂಯಾ. ನೀನು ಸಕಲ ಕಾರ್ಯಗಳನ್ನು ನಡೆಸಬಲ್ಲಿ ಅಂತಲೂ, ಯಾವ ಸಂಕಲ್ಪವು ನಿನಗೆ ಅಸಾಧ್ಯವೆಂತಲೂ ನಾನು ತಿಳಿದುಕೊಂಡಿದ್ದೇನೆ. ಹಲ್ಲೆಲೂಯಾ. ನೋಡಿ, ನಮ್ಮ ಜೀವಿತದಲ್ಲಿ ಬದಲಾವಣೆಗಳು ಬರಬೇಕಂದ್ರೆ, ನಾವು ದೇವರಿಂದ ಆಶೀರ್ವಾದವನ್ನು ಹೊಂದಿಕೊಳ್ಳಬೇಕಂದ್ರೆ, ನಮ್ಮ ಪರಿಸ್ಥಿತಿಗಳು ಬದಲಾಗಬೇಕಂದ್ರೆ, ನಾವಿದ್ದಂಥ ಪರಿಸ್ಥಿತಿಯಿಂದ ನಾವು ಮೇಲೆ ಎದ್ದು ಬರಬೇಕಂದ್ರೆ, ನಮಗೆ ಸಿಕ್ಕಿಕೊಂಡ ಕಷ್ಟದಿಂದ, ಅವಮಾನದಿಂದ, ನಿಂದನಿಂದ, ಸಮಸ್ಯೆಗಳಿಂದ, ಸೈತಾನನ ಹಿಡಿತದಿಂದ ನಾವು ಹೊರಗೆ ಬರಬೇಕೆಂದರೆ, ಹಲ್ಲೆಲೂಯಾ, ನಮಗೆ ಒಂದು ವಿಚಾರ ಗೊತ್ತಿರಬೇಕು. ನೋಡ್ರಿ, ಯೋಬನು ಅನೇಕ ವಿಚಾರಗಳನ್ನು ನೀವು ಓದಿಕೊಳ್ಳ್ರಿ. ಮೊದಲನೆಯ 2ನೇ ಅಧ್ಯಾಯದಿಂದ 41ನೇ ಅಧ್ಯಾಯದವರೆಗೂ ಅನೇಕ ವಿಚಾರಗಳನ್ನು ಮಾತನಾಡ್ತಾರೆ, ಅನೇಕ ವಿಷಯಗಳನ್ನು ಮಾತನಾಡ್ತಾರೆ, ಅನೇಕ ಕಾರ್ಯಗಳನ್ನು ಅವರ ಸ್ನೇಹಿತರೊಟ್ಟಿಗೆ ಮಾತನಾಡ್ತಾರೆ, ದೇವರೊಟ್ಟಿಗೆ ಮಾತನಾಡ್ತಾರೆ. ದೇವರು ಕೂಡ ಯೋಬನಿಗೆ ಉತ್ತರವನ್ನು ಕೊಡ್ತಾರೆ.
ಹಲ್ಲೆಲೂಯಾ. ಆದರೆ 42ನೇ ವಾಕ್ಯದಲ್ಲಿ ಯೋಬನು ಹೇಳುವಂತ ಮಾತು, ನೀನು ಸಕಲ ಕಾರ್ಯಗಳನ್ನ ನಡೆಸಬಲ್ಲಿ ಅಂತಲೂ ಯಾವ ಸಂಕಲ್ಪವು ನಿನಗೆ ಅಸಾಧ್ಯವೆಂತಲೂ ನಾವು ತಿಳಿದುಕೊಂಡಿದ್ದೇವೆ. ಹಲ್ಲೆಲೂಯಾ. ನೋಡಿ, ಅನೇಕ ವಿಚಾರಗಳಲ್ಲಿ ನಾವು ತಿರುಗಿ ತಿರುಗಿ ಸೋತು ಬೀಳ್ತಾ ಇರ್ತೇವೆ. ಅನೇಕ ವಿಷಯಗಳಲ್ಲಿ, ಯಾವುದೋ ಒಂದು ಕಾರ್ಯದಲ್ಲಿ, ಯಾವುದೋ ಒಂದು ಬಲಹೀನತೆಯಲ್ಲಿ ನಾವು ತಿರುಗಿ ತಿರುಗಿ ಜಾರಿ ಬೀಳ್ತಾ ಇರ್ತೇವೆ. ನಮಗೆ ಬೇಡ ಅಂದ್ರೆ ನಮಗೆ ಬೇಡ, ಈ ವಿಷಯಗಳು ಬೇಡ, ಈ ಕಾರ್ಯಗಳು ಬೇಡ, ನಾನು ಇದಕ್ಕೆ ಮೇಲೆ ಮಾಡಬಾರ್ದು ಅಂದರೂ ಕೂಡ ಹಲ್ಲೆಲೂಯಾ ನಾವೇನ್ ಮಾಡ್ತೇವೆ, ಮತ್ತೆ ಅದರಲ್ಲಿ ಜಾರಿ ಬೀಳ್ತಾ ಇರ್ತೇವೆ. ಮತ್ತೆ ಅದೇ ಸ್ಥಳದಲ್ಲಿ ನಮ್ಮ ಕಾಲು ಜಾರ್ತದೆ, ಮತ್ತೆ ಅದೇ ಗುಂಡಿಯಲ್ಲಿ ಹೋಗಿ ನಾವು ಬೀಳ್ತೇವೆ. ಹೊರಗಡೆ ಬರಲಿಕ್ಕೆ ನಮ್ಮಿಂದ ಸಾಧ್ಯನೇ ಆಗ್ತಾ ಇರೋದಿಲ್ಲ. ಹಲ್ಲೆಲೂಯಾ. ಎಷ್ಟೋ ವಿಷಯಗಳಲ್ಲಿ ನಾವು ಮೇಲೆ ಬರಬೇಕು ಅಂತ ಪ್ರಯತ್ನ ಪಡ್ತೇವೆ, ಆದರೆ ಪ್ರಯತ್ನವು ಅನೇಕ ಸಮಯಗಳಲ್ಲಿ ನಿಷ್ಫಲವಾಗಿಯೇ ಹೋಗ್ತದೆ. ಹಲ್ಲೆಲೂಯಾ. ಯೋಬನ ಜೀವಿತದಲ್ಲಿ ನೋಡ್ರೆ, ಯೋಬನು ಅವನೆಲ್ಲವನ್ನ ಕಳೆದುಕೊಂಡವನಾಗಿ, ಮೈಯೆಲ್ಲ ಕಜ್ಜಿ ಎದ್ದವನಾಗಿ, ಹಲ್ಲೆಲೂಯಾ, ತನ್ನ ಸ್ನೇಹಿತರೊಟ್ಟಿಗೆ ಕೂತು ದೇವರಿಗೆ ಮೊರೆ ಇಡ್ತಾ ಇದ್ದಾನೆ, ಅನೇಕ ವಿಷಯಗಳನ್ನ ಮಾತನಾಡ್ತಾನೆ. ಆದ್ರೆ ಅವನ ಜೀವಿತದಲ್ಲಿ ಬದಲಾವಣೆ ಬಂದದ್ದು ಯಾವಾಗೆಂದರೆ, ಹಲ್ಲೆಲೂಯಾ, ಈ ಒಂದು ವಾಕ್ಯವನ್ನ, ಈ ಒಂದು ಮಾತನ್ನ, ಈ ಒಂದು ವಿಷಯವನ್ನ ಅವನು ತಿಳಿದುಕೊಂಡ ಮೇಲೆ, ಅವನು ಹೇಳಿದ ಮೇಲೆ ಏನ್ ತಿಳಿದುಕೊಳ್ತಾನೆ, ನೀನು ಸಕಲ ಕಾರ್ಯಗಳನ್ನ ನಡೆಸಬಲ್ಲಿ ಅಂತಲೂ ಯಾವ ಸಂಕಲ್ಪವು ನಿನಗೆ ಸಾಧ್ಯವೆಂತಲೂ ತಿಳಿದುಕೊಂಡೇ ಇದ್ದೇನೆ. தேவரீர் சகலத்தையும் செய்ய வல்லவர், அவராலே எல்லாம் செய்யக்கூடும். ಹಲ್ಲೆಲೂಯಾ. ದೇವರೇ, ನೀನು ಸಕಲ ಕಾರ್ಯಗಳನ್ನ ನಡೆಸಬಲ್ಲಿ, ನನಗೆ ಗೊತ್ತಿದೆ. ಹಲ್ಲೆಲೂಯಾ. ಎಲ್ಲಿವರೆಗೂ ನಮ್ಮ ದೇವರು ನನಗೋಸ್ಕರ ಯುದ್ಧವನ್ನ ಮಾಡ್ತಾನೆ, ನನಗೋಸ್ಕರ ನನ್ನೆಲ್ಲ ಪರಿಸ್ಥಿತಿಗಳನ್ನ ಬದಲಾಯಿಸ್ತಾನೆ, ನನಗೋಸ್ಕರ ಎಲ್ಲವನ್ನ ಆತನು ಮಾಡಲು ಶಕ್ತನಾಗಿದ್ದಾನೆ ಅಂತ ನಾವು ತಿಳಿದುಕೊಳ್ಳೋದಿಲ್ವೋ, ಅಲ್ಲಿವರೆಗೂ ನಾವು ಜಾರಿ ಬೀಳ್ತಾನೆ ಇರ್ತೇವೆ. ಹಲ್ಲೆಲೂಯಾ. ಯಾವುದೋ ಒಂದು ಕಾರ್ಯದಲ್ಲಿ ಮತ್ತೆ ಮತ್ತೆ ನೀನು ಜಾರಿ ಬೀಳ್ತಾ ಇದ್ದೀಯಾ, ನೀನು ಹೇಳು, ಸ್ವಾಮಿ ನನ್ನನ್ನು ಇದರಿಂದ ಬಿಡಿಸಲು ನಿನ್ನಿಂದ ಸಾಧ್ಯ ಅಂತ ನಾವು ಹೇಳುವಾಗ, ಹಲ್ಲೆಲೂಯಾ, ನಾವು ತಿಳಿದುಕೊಳ್ಳುವಾಗ, ನನ್ನನ್ನು ದೇವರು ಇದರಿಂದ ತಪ್ಪಿಸಿ ಕಾಪಾಡಲು ಶಕ್ತನಾಗಿದ್ದಾನೆ, ಪರಿಸ್ಥಿತಿ ಎಂತರಾಗಿದ್ದರೂ ಕೂಡ. ಹಲ್ಲೆಲೂಯಾ. ಯೋಬನ ಪರಿಸ್ಥಿತಿ ನೋಡ್ರಿ, ಎಲ್ಲ ಹೋಯ್ತು, ಹೆಂಡತಿನೂ ಹೋದ್ಲು, ಮಕ್ಕಳೆಲ್ಲ ಸತ್ತೋದ್ರು, ಇದರಂತೆ ಎಲ್ಲ ಆಸ್ತಿ ಪಾಸ್ತಿಗಳೆಲ್ಲ ಕಳೆದುಕೊಂಡು ಇವತ್ತು ಬೀದಿಯಲ್ಲಿ ಏನ್ ಮಾಡ್ತಾ ಇದ್ದಾನೆ, ಬೂದಿಯನ್ನ ಹಾಕಿಕೊಂಡು ಮೈಯೆಲ್ಲ ಕೆರೆದುಕೊಂಡು, ಸ್ತೋತ್ರ, ಹಲ್ಲೆಲೂಯಾ, ಹೋಗೋರು ಬರೋರೆಲ್ಲ ಅವನನ್ನ ಹೀನಾಯವಾಗಿ ಅವಮಾನವಾಗಿ ಮಾತನಾಡುವ ಪರಿಸ್ಥಿತಿಗೆ, ಎಲ್ಲರ ಒಗಟ್ಟಿಗೂ ಎಲ್ಲರ ಬಾಯ ಮಾತಾಗಿ ಅವನು ಬದಲಾದಂತ ಪರಿಸ್ಥಿತಿಯಲ್ಲಿ, ಹಲ್ಲೆಲೂಯಾ, ಒಂದನ್ನ ತಿಳಿದುಕೊಳ್ತಾನೆ, ಏನಂತ, ಕರ್ತನೇ ನೀನು ಎಲ್ಲವನ್ನ ಮಾಡಲು ಶಕ್ತನಾಗಿದ್ದೀಯ. ಹಲ್ಲೆಲೂಯಾ. ದೇವರು ನನಗೋಸ್ಕರ ಎಲ್ಲವನ್ನ ಮಾಡಲು ಶಕ್ತನಾಗಿದ್ದಾನೆ ಅಂತ ಎಲ್ಲಿವರೆಗೂ ನೀನು ಹೇಳೋದಿಲ್ಲವೋ, ಎಲ್ಲಿವರೆಗೂ ನಮಗೆ ಅರಿವು ಬರೋದಿಲ್ಲವೋ, ಅಲ್ಲಿವರೆಗೂ ನಾವು ಬಿಡುಗಡೆ ಹೊಂದಿಕೊಳ್ಳೋದು ಸಾಧ್ಯವಿಲ್ಲ. ಹಲ್ಲೆಲೂಯಾ. ಈಗ ರಾಗವನ್ನ ಆಡದೇವಲ್ವಾ, ಕಾಯುತ್ತಿರುವೆ, ಹಲ್ಲೆಲೂಯಾ, ಕಾಯುತ್ತಿರುವೆ, ಅದ್ಭುತವನ್ನು ಹೊಂದಿಕೊಳ್ಳಲು ಕಾಯ್ತಾ ಇದ್ದೇವೆ, ನಿಜ. ಆದ್ರೆ ಯಾವಾಗ ಬರೋದು ಅದ್ಭುತ? ಹಲ್ಲೆಲೂಯಾ, ಹಲ್ಲೆಲೂಯಾ. ಆ ಅದ್ಭುತ ಬರಬೇಕಂದ್ರೆ ನಿನ್ನ ದೇವರು ಏನು ಮಾಡಲು ಶಕ್ತನಾಗಿದ್ದಾನೆ ಅಂತ ನಾವು ಎಲ್ಲಿವರೆಗೂ ಅರಿತುಕೊಳ್ಳೋದಿಲ್ವೋ, ಅಲ್ಲಿವರೆಗೂ ಏನು ಬರೋದಿಲ್ಲ, ಅದ್ಭುತವನ್ನ ನಾವು ಕಾಣಲು ಸಾಧ್ಯವೇ ಇಲ್ಲ. ಹಲ್ಲೆಲೂಯಾ. தேவரீர் நீர் சகலத்தையும் செய்ய வல்லவர். ಹಲ್ಲೆಲೂಯಾ. ಕರ್ತನೇ, ನೀನು ಎಲ್ಲವನ್ನ ಮಾಡಲು, ಎಲ್ಲ ಕಾರ್ಯಗಳನ್ನ, ಸಕಲ ಕಾರ್ಯಗಳನ್ನ ಮಾಡಲು ನೀನು ಏನಾಗಿದ್ದೀಯಾ, ಶಕ್ತನಾಗಿದ್ದೀಯ ಅಂತ ನಾವು ಭರವಸೆ ಉಳ್ಳವರಾಗಿ, ಹಲ್ಲೆಲೂಯಾ, ಪ್ರತಿದಿನ ನಾವು ದಿನವನ್ನ ಪ್ರಾರಂಭಿಸುವಾಗ ಈ ವಾಕ್ಯಗಳನ್ನ ಅರಿಕೆ ಮಾಡಬೇಕು. ಕರ್ತನೇ, ನೀನು ಎಲ್ಲವನ್ನ ನನಗೋಸ್ಕರ ಈ ದಿನದಲ್ಲಿ ಮಾಡಲು ಶಕ್ತನಾಗಿದ್ದೀಯ. ஹல்லேலூயா. தேவரீர் எனக்காக நீர் எல்லாம் செய்ய வல்லவராய் இருக்கிறீர் எப்ப ಅರಿಕೆ ಇಡುಗಿರೋಮೋ, ಯಾವಾಗ ವಾಕ್ಯಗಳನ್ನು ಅರಿಕೆ ಇಡುತ್ತೇವೋ, ಆಗ ದೇವರು ನಮ್ಮ ಜೀವಿತದಲ್ಲಿ ಕಾರ್ಯಗಳನ್ನು ಮಾಡಲು ಪ್ರಾರಂಭ ಮಾಡ್ತಾನೆ. ಹಲ್ಲೇಲೂಯಾ, ಹಲ್ಲೇಲೂಯಾ. ಅದಕ್ಕೆ ಇಲ್ಲಿ ಯೋಬನು ಹೇಳ್ತಾ ನೋಡ್ರಿ, ಇದುವರೆಗೂ ನಡೆದಂತ ಪರಿಸ್ಥಿತಿ ಬೇರೆ, ನಡೆದಂತ ಮಾತುಕತೆಗಳೇ ಬೇರೆ. ಈ ವಾಕ್ಯವು ಆದ ಮೇಲೆ ಯೋಬನ ಜೀವಿತದಲ್ಲಿ ನಡೆದಂತ ಪರಿಸ್ಥಿತಿಗಳು, ಅವನ ಕಾರ್ಯಗಳೆಲ್ಲವೂ ಏನಾಗ್ತದೆ, ಬದಲಾಗಿ ಎರಡರಷ್ಟಾದ ಆಶೀರ್ವಾದವನ್ನ ಯೋಬನು ಏನ್ ಮಾಡ್ತಾನೆ, ಹೊಂದಿಕೊಳ್ತಾನೆ. ಎಲ್ಲಿವರೆಗೂ ದೇವರು ನನಗೋಸ್ಕರ ಆತನು ಬಂದು ನಿಂತ್ಕೊಂಡು ಎಲ್ಲವನ್ನ ಬದಲಾಯಿಸಲು ಶಕ್ತನಾಗಿದ್ದಾನೆ ಅಂತ ಎಲ್ಲಿವರೆಗೂ ನಾವು ಅರಿತುಕೊಳ್ಳುವುದಿಲ್ಲವೋ, ಹಲ್ಲೇಲೂಯಾ, ಅಲ್ಲಿವರೆಗೂ ಯಾವ ಬದಲಾವಣೆ ನಮ್ಮ ಜೀವಿತದಲ್ಲಿ ಬರೋದಿಲ್ಲ.
ಮತ್ತೆ ಮತ್ತೆ ಅದೇ ವಿಷಯದಲ್ಲಿ ಜಾರ್ತಾ ಇರ್ತೇವೆ, ಮತ್ತೆ ಮತ್ತೆ ಅಲ್ಲೇ ಹೋಗಿ ಬೀಳ್ತಾ ಇರ್ತೇವೆ. ಸರಿನ್ರಾ? ಹಾವು ಏಣಿ ಆಟ ಆಡಿದ್ದೀರಾ ಇದಾಗಿ? ಹೌದಾ? ಒಂದು ಹಾವು ಮಾತ್ರ ನಮ್ಮನ್ನು ಬಿಡದೇ ಇಲ್ಲ, ನೋಡಿದ್ದೀರಾ? ಹೆಂಗೇ ನೀವು ಹೋಗ್ರಿ ಸರ್ಕನ ಬಿಡುತ್ತೆ. ಅದೇ ಅದೇ ಕಾಯಿನ್ ಹಿಂಗೆ ಹಾಕಿದಾಗ ಎರಡು ಬೇಕಾಗಿದ್ದಾಗ ಎರಡು ಬೀಳುತ್ತೆ, ಎರಡು ಬೀಳಬಾರ್ದು ಅಂದಾಗ ಎರಡೇ ಬೀಳುತ್ತೆ. ಆ ಹಾವು ಏನ್ ಮಾಡತ್ತೆ? ಸರ್ಕನ ನುಂಗಿ ವಾಪಸ್ಸು ಝೀರೋ ಕರ್ಕೊಂಬಂದು ಬಿಟ್ಟು ಬಿಡುತ್ತೆ. ಹೌದ್ರಾ? ಇನ್ನೇನು 99 100% ಹೋಗ್ಬೇಕು ಅಂತ ಅಲ್ಲೊಂದು ಹಾವಿರುತ್ತೆ, ಸರ್ಕನ ನುಂಗ್ಕೊಂಡ್ಬಿಡುತ್ತೆ, ಲಾಸ್ಟಿಗೆ ಬಂದು ನಿಂತ್ಕೊಂಡ್ಬಿಡುತ್ತೆ. ಅದೇ ರೀತಿಯಾಗಿ ನಮ್ಮ ಜೀವಿತದಲ್ಲಿ ನಾವು ಮೇಲೆ ಹೋಗಬೇಕು, ಇದರಿಂದ ನಾವು ಬಿಡುಗಡೆ ಹೊಂದಿಕೊಳ್ಳಬೇಕು, ಈ ಕಾರ್ಯಗಳಿಂದ ನಾವು ಬಿಡುಗಡೆ ಹೊಂದಿಕೊಳ್ಳಬೇಕು, ಈ ವಿಷಯಗಳಿಂದ ನಾವು ಬಿಡುಗಡೆ ಹೊಂದಿಕೊಳ್ಳಬೇಕು ಅಂತ ನಾವು ಎಷ್ಟೋ ಸಮಯಗಳಲ್ಲಿ ಪ್ರಯತ್ನ ಪಟ್ಟಾಗಲು ಕೂಡ ಆ ಪ್ರಯತ್ನವು ನಿಷ್ಫಲವಾಗಿ ಹೋಗ್ತದೆ. ಕಾರಣ, ಹಲ್ಲೆಲೂಯಾ, ನನ್ನ ದೇವರು ನನಗೋಸ್ಕರ ಏನು ಮಾಡಲು ಶಕ್ತನಾಗಿದ್ದಾನಂತ ಅರಿವು ನಮಗೆ ಬರದವರೆಗೂ. ಹಲ್ಲೆಲೂಯಾ. ಅದಕ್ಕೆ ಅಪೊಸ್ತಲನಾದ ಪೌಲನು ಹೇಳ್ತಾನೆ, ಏನಂತ ನೋಡೋಣವಾ? ಏನ್ ಹೇಳ್ತಾರೆ? ಸ್ತೋತ್ರ ಸ್ತೋತ್ರ. ಮೋಸ್ಟ್ಲಿ ಫಿಲಿಪ್ಪ ಬರೆದ ಪತ್ರಿಕೆ 3ನೇ ಅಧ್ಯಾಯ 8ನೇ ವಾಕ್ಯ ನೋಡಿ. 3:8, ಫಿಲಿಪ್ಪ 3:8. ಹ್ಮ್ 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 அறிகிற அறிவின் மேன்மைக்காக நான் எல்லாவற்றையும் நஷ்டமென்று ಎಣ್ಣಿಕೊಂಡಿರುತ್ತೇನೆ. ಕ್ರಿಸ್ತ ಯೇಸುವನ್ನು ಅರಿಯುವುದೇ ಅತಿ ಶ್ರೇಷ್ಠವಾದದ್ದೆಂದು ತಿಳಿದು ನಾನು ಎಲ್ಲವನ್ನೇನು ತಿಳಿದುಕೊಂಡಿದ್ದೇನೆ? ನಷ್ಟವೆಂದು ತಿಳಿದುಕೊಂಡಿದ್ದೆ. ಹಲ್ಲೆಲೂಯಾ. ನೋಡ್ರಿ, ಇಲ್ಲಿ ಅಪೊಸ್ತಲ ಪೌಲು ಅವರು ಮೊದಲದಾಗಿ ಮಾಡಿದ ಕಾರ್ಯ ಏನಂದ್ರೆ ಯೇಸು ಕ್ರಿಸ್ತನ ಬಗ್ಗೆ ತಿಳಿದುಕೊಳ್ಳುವುದೇ. ಹಲ್ಲೆಲೂಯಾ. ನಾವು ನಮ್ಮ ದೇವರ ಬಗ್ಗೆ ಎಷ್ಟು ತಿಳಿದುಕೊಂಡಿದ್ದೇವೆ? ಹಲ್ಲೆಲೂಯಾ. ಒಂದು ವಸ್ತು ಬಗ್ಗೆ, ನಮಗಿರುವ ಕೈಯಲ್ಲಿರುವಂತ ಒಂದು ವಸ್ತು ಬಗ್ಗೆ ನಾವು ಎಲ್ಲಿವರೆಗೂ ತಿಳಿದುಕೊಳ್ಳೋದಿಲ್ಲವೋ ಅಲ್ಲಿವರೆಗೂ ಅದರ ವ್ಯಾಲ್ಯೂ ಗೊತ್ತಾಗತ್ತಾ? ಹಲ್ಲೆಲೂಯಾ. ಹಲ್ಲೆಲೂಯಾ. ಎಲ್ಲಿವರೆಗೂ ಒಂದು ವಸ್ತುವಾಗಲಿ, ಒಬ್ಬ ಮನುಷ್ಯರಾಗಲಿ, ನಮಗಿರುವ ಸಂಬಂಧಗಳಾಗಲಿ ವ್ಯಾಲ್ಯೂ ಎಲ್ಲಿವರೆಗೂ ನಾವು ತಿಳಿದುಕೊಳ್ಳೋದಿಲ್ವೋ ಅಲ್ಲಿವರೆಗೂ ಅದನ್ನ ನಾವೇನ್ ಮಾಡ್ತೇವೆ? ಲೆಕ್ಕಕ್ಕೆ ತೆಗೆದುಕೊಳ್ಳೋದಿಲ್ಲ. ಹಲ್ಲೆಲೂಯಾ. ಇಲ್ಲಿ ಯೋಬನು ಹೇಳ್ತಾ ಇದ್ದಾನೆ, ಏನಂತ? ನೀನು ಸಕಲ ಕಾರ್ಯಗಳನ್ನ ನಡೆಸಬಲ್ಲಿ ಅಂತಲೂ, ಯಾವ ಸಂಕಲ್ಪವು ನಿನಗೆ ಅಸಾಧ್ಯವಾದದೆಂತಂದಲೂ ನಾನು ತಿಳಿದುಕೊಂಡಿದ್ದೇನೆ. ಹಲ್ಲೆಲೂಯಾ. ದೇವರು ನಿನಗೋಸ್ಕರ ಏನು ಮಾಡ್ತಾನೆ, ಏನು ಮಾಡಲು ಶಕ್ತನಾಗಿದ್ದಾನೆ ಅಂತ ಎಲ್ಲಿವರೆಗೂ ನಾವು ತಿಳಿದುಕೊಳ್ಳೋದಿಲ್ವೋ ಅಲ್ಲಿವರೆಗೂ ನಾವು ಯೋಬನಾಗಿ ಇನ್ನೂ ಕೆಳಗೆ ಕೂತ್ಕೊಂಡಿರುತ್ತೇವೆ. ಹಲ್ಲೆಲೂಯಾ. ನಮ್ಮ ಪರಿಸ್ಥಿತಿಗಳಲ್ಲಿ, ನಮ್ಮ ವೇದನೆಗಳಲ್ಲಿ, ಸಂಕಟಗಳಲ್ಲಿ, ಕುಟುಂಬದ ಕಷ್ಟಗಳಲ್ಲಿ ಅದರಲ್ಲೇ ಸಿಕ್ಕಿಕೊಂಡಿರುತ್ತೇವೆ. ಹಲ್ಲೆಲೂಯಾ. ಎಲ್ಲಿವರೆಗೂ ನನ್ನ ದೇವರು ನನಗೋಸ್ಕರ ಏನು ಮಾಡಲು ಶಕ್ತನಾಗಿದ್ದಾನಂತ ಎಲ್ಲಿವರೆಗೂ ನಾವು ತಿಳಿದುಕೊಳ್ಳೋದಿಲ್ವೋ ನಾವು ಇದ್ದ ಪರಿಸ್ಥಿತಿಯಲ್ಲೇ ಇರ್ತೇವೆ, ಹೋದ ಕಡೆಯಲ್ಲೇ ಹೋಗ್ತೇವೆ, ಬಿದ್ದ ಕಡೆಯಲ್ಲೇ ಬೀಳ್ತೇವೆ, ಜಾರಿದ ಕಡೆಯಲ್ಲೇ ಜಾರ್ತೇವೆ. ಹಲ್ಲೆಲೂಯಾ. ಆದ್ರೆ ನನ್ನ ದೇವರು ನನಗೋಸ್ಕರ ಏನು ಮಾಡಲು ಶಕ್ತನಾಗಿದ್ದಾನಂತ ಅರಿವು ನಮಗೆ ಯಾವಾಗ ಉಂಟಾಗ್ತದೋ, ಹಲ್ಲೆಲೂಯಾ, ನಾವು ಆವಾಗ ಆ ಪರಿಸ್ಥಿತಿಯನ್ನು ದಾಟಿಕೊಂಡು ಹೋಗ್ತೇವೆ. ನಮಗೆ ಸಿಗಬೇಕಾದ ಸಕ್ಸಸ್ ಸಿಗ್ತದೆ, ನಮಗೆ ಸಿಗಬೇಕಾದ ಆಶೀರ್ವಾದ ಸಿಗ್ತದೆ, ನಮಗೆ ಬರಬೇಕಾದ ಎಲ್ಲ ದೇವರ ಅನುಗ್ರಹವು ನಮ್ಮ ಜೀವಿತದಲ್ಲಿ ಇಟ್ಟದ ಎಲ್ಲ ಕಾರ್ಯಗಳು ನಮ್ಮ ಜೀವಿತದಲ್ಲಿ ನೆರವೇರ್ತದೆ ಯಾವಾಗ? ನಾವು ಆತನನ್ನು ಅರಿತುಕೊಳ್ಳುವಾಗ. ಹಲ್ಲೆಲೂಯಾ. ಯೋಬನು ನೋಡ್ರಿ, ಏನೋ ಎಷ್ಟೋ ವಿಷಯಗಳನ್ನು ಮಾತನಾಡಿದ ಮೇಲೆ ಹೇಳ್ತಾನೆ, ಯೋಬನು ಕರ್ತನಿಗೆ ಪ್ರತ್ಯುತ್ತರವಾಗಿ ನೀನು ಸಕಲ ಕಾರ್ಯಗಳನ್ನ ನಡೆಸಬಲ್ಲಿ ಅಂತಲೂ. ಹಲ್ಲೆಲೂಯಾ. ಯಾವ ಸಂಕಲ್ಪವು ನಿನಗೆ ಅಸಾಧ್ಯವೆಂತಲೂ ತಿಳಿದುಕೊಂಡಿದ್ದೇನೆ. ಹಲ್ಲೆಲೂಯಾ. ಈ ಮಾತು ಇದಕ್ಕೆ ಮುಂಚಿತವಾಗಿ ಎಲ್ಲೂ ಕೂಡ ಯೋಬನು ಹೇಳಲಿಲ್ಲ. ಹಲ್ಲೆಲೂಯಾ. ಈ 42ನೇ ಅಧ್ಯಾಯದಲ್ಲೇ ದೇವರನ್ನು ಹೇಳ್ತಾರೆ, ಸ್ವಾಮಿ ನೀನು ಎಲ್ಲವನ್ನು ಮಾಡಲು ಶಕ್ತನಾಗಿದ್ಯಾ, ನಾನು ನಂಬ್ತೇನೆ. ಹಲ್ಲೆಲೂಯಾ. ನನ್ನೆಲ್ಲ ಪರಿಸ್ಥಿತಿಗಳನ್ನು ಬದಲಾಯಿಸಲು ನೀನು ಶಕ್ತನಾಗಿದ್ಯಾ, ನಾನು ನಂಬ್ತೇನೆ. ಹಲ್ಲೆಲೂಯಾ. ಆಮೇಲೆ ನೋಡ್ರಿ, ಟಕ 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 ಇಲ್ಲಂತ ಎಲ್ಲ ಪರಿಸ್ಥಿತಿಗಳು ಬದಲಾಗಿ ಅವನಿಗೆ ಕಳೆದುಕೊಂಡ ಎಲ್ಲವನ್ನ ಎರಡರಷ್ಟಾಗಿ ಹೊಂದಿಕೊಳ್ತಾನೆ.
ಹಲ್ಲೆಲೂಯಾ. ಆದ್ದರಿಂದ ನಮ್ಮ ಪರಿಸ್ಥಿತಿಗಳು ಎಂಥದ್ದಾಗಿದ್ದರೂ ಕೂಡ, ನಾವು ಯಾವ ವಿಷಯದಲ್ಲಿ ಬೀಳ್ತಾ ಇದ್ದರೂ ಕೂಡ, ಯಾವುದರಲ್ಲಿ ಸಿಕ್ಕಿಕೊಂಡಿದ್ದರೂ ಕೂಡ, ದೇವರು ನೋಡಿ ಹೇಳ್ಬೇಕು, ಸ್ವಾಮಿ ನಿನ್ನಿಂದೆಲ್ಲ ಸಾಧ್ಯ, ನೀನ್ ಎಲ್ಲವನ್ನ ನನಗೋಸ್ಕರ ನಡೆಸಬಲ್ಲಿ ಅಂತ ನಾನು ನಂಬ್ತೇನೆ ಕರ್ತೆ. ನೋಡ್ರಿ, ಆಗಿನ ಕಾಲದಲ್ಲಿ ಯೋಬನ ಸಮಯದಲ್ಲಿ ಏನಿರಲಿಲ್ಲ, ಯೇಸು ಕ್ರಿಸ್ತನು ಅವನಿಗೋಸ್ಕರ ರಕ್ತ ಚೆಲ್ಲಿಲ್ಲ, ಒಡೆಯಲ್ಪಡಲಿಲ್ಲ, ಜಜ್ಜಲ್ಪಡಲಿಲ್ಲ, ಶಿಲುಬೆನ ಎತ್ತುಕೊಳ್ಳಿಲ್ಲ, ಅವನ ಪಾಪವನ್ನು ಹೊತ್ತುಕೊಳ್ಳಿಲ್ಲ. ಆದಾಗಲೂ ಕೂಡ ದೇವರು ಅವನಿಗೋಸ್ಕರ ಮಹಿಮೆಯಾದ ಕಾರ್ಯಗಳನ್ನು ಮಾಡಲು ಶಕ್ತನಾಗಿದ್ದಾನಂದ್ರೆ, ಈಗಿನ ದಿನಗಳಲ್ಲಿ ಹಲ್ಲೆಲೂಯಾ ನಮಗೋಸ್ಕರ ರಕ್ತವನ್ನು ಚೆಲ್ಲಿ ಎಲ್ಲವನ್ನ ದಾರಿ ಎರೆದಂಥ ದೇವರು, ನಾವು ನಂಬಿಕೆ ಮುಖಾಂತರವಾಗಿ ದೇವರನ್ನು ನಮ್ಮ ಎಲ್ಲ ಪರಿಸ್ಥಿತಿಗಳಲ್ಲಿ ಕರೆಯುವಾಗ ಹಲ್ಲೆಲೂಯಾ ಆತನ ಇನ್ನು ಬಲವಾಗಿ ನಮ್ಮ ಜೀವಿತದಲ್ಲಿ ಕಾರ್ಯ ಮಾಡಲು ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಮೂರನೇ ವಾಕ್ಯ ಓದ್ರಿ. ಹ್ಮ್ 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 ಆಮೇಲೆ ನೋಡ್ರಿ, ಇಲ್ಲಿ ಯೋಬನು ಹೇಳ್ತಾ ಇದ್ದಾರೆ, ಜ್ಞಾನವಿಲ್ಲದೆ ಸತ್ಯಾಲೋಚನೆಯನ್ನು ಮಂಕು ಮಾಡುವ ಇವನು ಯಾರು? ಹಲ್ಲೆಲೂಯಾ. ಮತ್ತೊಂದು ಸರಿ ಎಲ್ಲ ಓದ್ರಿ. ಜ್ಞಾನವಿಲ್ಲದೆ ಸತ್ಯಾಲೋಚನೆಯನ್ನ ಮಂಕು ಮಾಡುವ ಇವನ್ ಯಾರು? ಹಲ್ಲೆಲೂಯಾ. ನಾವೇನ್ ಮಾಡ್ತೇವೆ, ಅನೇಕ ಸಮಯಗಳಲ್ಲಿ ಜ್ಞಾನ ಇಲ್ಲದವರಾಗಿ ನಮ್ಮ ಬುದ್ಧಿಯನ್ನ ಮಂಕು ಮಾಡಿಕೊಡ್ತೇವೆ. ನಮ್ಮ ದೇವರು ನನಗೋಸ್ಕರ ಏನು ಮಾಡಲು ಶಕ್ತನಾಗಿದ್ದಾನೆ ಅಂತ. ಹಲ್ಲೆಲೂಯಾ. ಪರಲೋಕಗಳನ್ನೇ ಬಿಟ್ಟು ನಿನಗೋಸ್ಕರ ಬಂದ ಆತನು ನಿನ್ನ ಎಲ್ಲ ಪರಿಸ್ಥಿತಿಗಳನ್ನು ಬದಲಾಯಿಸಲು ಆತನಿಂದ ಸಾಧ್ಯ. ಹಲ್ಲೆಲೂಯಾ. ಕಾಯುತ್ತಿದ್ದೇವೆ, ನಾವು ನಿಜವಾಗಲೂ ಕಾಯುತ್ತಾ ಇದ್ದೇವೆ. ಯೋಬನ ಹಾಗೆ ಕಾಯ್ತಾ ಇದ್ದೇವೆ. ಅಲ್ಲಿ ಸತ್ಯವೇದದಲ್ಲಿ ಹೇಳಲ್ಪಟ್ಟಿಲ್ಲ ಯೋಬನು ಎಷ್ಟು ದಿನ ಕಾಯ್ತಾ ಇದ್ರು ಅಂತ. ಹೌದಾ? ಕಾಯ್ತಾ ಇದ್ರು. ಎಷ್ಟು ದಿನ ಆಯ್ತು ಗೊತ್ತಿಲ್ಲ. ಆದರೆ ಯಾವಾಗ ಆ ಒಂದು ದೇವರ ಜ್ಞಾನವು, ಅರಿವು ಯೋಬನಿಗೆ ಉಂಟಾಗ್ತದೋ ಆಗ ಅವನ ಪರಿಸ್ಥಿತಿ ಬದಲಾಗ್ತದೆ. ಹಲ್ಲೆಲೂಯಾ. ನೋಡ್ರಿ, ವಾಕ್ಯ ಹೇಳ್ತದೆ ಸ್ಪಷ್ಟವಾಗಿ, ಜ್ಞಾನವಿಲ್ಲದೆ ಸತ್ಯಾಲೋಚನೆ ಮಂಕು ಮಾಡುವ ಇವನ್ಯಾರು? ಆ ದೇವರ ಜ್ಞಾನ ಇಲ್ಲದೆ, ಸ್ತೋತ್ರ, ದೇವರು ಏನು ಮಾಡಲು ಶಕ್ತನಾಗಿದ್ದಾನೆಂಬ ಅರಿವಿಲ್ಲದೆ ನಾವೇನ್ ಮಾಡ್ತಾ ಇದ್ದೀವಿ? ಅನೇಕರು ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ, ಎಲ್ಲ ಮಾಡ್ತಾ ಇದ್ದೇವೆ, ಆದ್ರೆ ನಮಗೇನು ಅರಿವಿಲ್ಲ. ದೇವರು ಏನು ಮಾಡಲು ಶಕ್ತನಾಗಿದ್ದಾನಂತ ಅರಿವಿಲ್ಲ ನಮಗೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರು ನಿಮ್ಮ ಮುಖಾಂತರ ಏನು ಮಾಡಲು ಶಕ್ತನಾಗಿದ್ದಾನೆಂಬ ಅರಿವಿಲ್ಲದೆ ಇರುವ ಕಾರಣ, ಮಂಕಾಗಿರುವ ಕಾರಣ ನಾವು ಇದ್ದ ಹಾಗೆ ಇದ್ದೇವೆ. ಹೌದ್ರಾ? ಹಲ್ಲೆಲೂಯಾ. ದೇವರು ನಿಮ್ಮನ್ನ ಕ್ಯಾಥರಿನ್ ಕೋಲ್ಮೆಲ್ ಆಗಿ, ರೆನಾಲ್ಡ್ ಬೋಂಕೆ ಆಗಿ, ಸ್ತೋತ್ರ, ಹಲ್ಲೆಲೂಯಾ, ಹಲ್ಲೆಲೂಯಾ, ಸ್ಟೇಫನನಾಗಿ, ಯೋಸೇಫನಾಗಿ ದೇವರು ನಿನ್ನನ್ನು ಕರೆದಿದ್ದರೂ ಕೂಡ ಆ ಜ್ಞಾನವು, ದೇವರ ಅರಿವು ನಿನಗಿಲ್ಲದೆ ಹೋದರೆ ನೀನು ಇದ್ದ ಸ್ಥಳದಲ್ಲಿಯೇ ಇರ್ತೀಯ. ಹಲ್ಲೆಲೂಯಾ. ಅದಕ್ಕೆ ವಾಕ್ಯ ಹೇಳ್ತದೆ ಏನಂತ? ಜ್ಞಾನವಿಲ್ಲದೆ ಸತ್ಯಾಲೋಚನೆಯನ್ನ ಮಂಕು ಮಾಡುವ. ಯಾವಾಗ ನಮಗೆ ಜ್ಞಾನ ಇರೋದಿಲ್ಲವೋ ಆಗ ಸತ್ಯವನ್ನ ನಮ್ಮ ಮನಸ್ಸು ಏನ್ ಮಾಡ್ತದೆ? ಮರೆಮಾಚಿ ಬಿಡ್ತದೆ. ಅದಕ್ಕೆ ಅಪೊಸ್ತಲ ಪೌಲನು ಹೇಳ್ತಾ ಇದ್ದಾರೆ, ಏನು, ನಾನು ಕ್ರಿಸ್ತನನ್ನ ಅರಿಯುವಂತ ಅರಿವನ್ನ ನಾವು ಹೊಂದಿಕೊಳ್ಳುವುದಕ್ಕೆ ಎಲ್ಲವನ್ನ ನಾನು ಏನ್ ಮಾಡ್ತೇನೆ? ಕಸವೆಂದು, ನಷ್ಟವೆಂದು ಎಣಿಸ್ತೇನೆ. ಹಲ್ಲೆಲೂಯಾ. ನೋಡಿ, ನಾವು ಮಾನುಷ್ಯ ಬುದ್ಧಿಯಿಂದ ಏನು ಮಾಡಕ್ ಹೋದರೂ ಪ್ರಯೋಜನವೇ ಇಲ್ಲ. ನಾವು ಸೋತು ಹೋಗ್ತೇವೆ. ನಮ್ಮ ಬುದ್ಧಿಯಿಂದ, ನಮ್ಮ ಜ್ಞಾನದಿಂದ ಇಲ್ಲ. ಲೋಕದವರು ಲೋಕದ ರೀತಿಯಾಗಿ ನೀನು ಏನೇ ಮಾಡಕ್ ಹೋದ್ರು ನೀನು ಸೋಲ್ತೀಯ. ಹಲ್ಲೆಲೂಯಾ. ನಾವು ಲೋಕದ ಹಾಗೆ ಬದುಕುವರಲ್ಲ, ಆತ್ಮನ ಮುಖಾಂತರವಾಗಿ ಬದುಕುವರಾಗಿದ್ದೇವೆ. ಹಲ್ಲೆಲೂಯಾ. ಯಾವಾಗ ಪವಿತ್ರಾತ್ಮನ ಮುಖಾಂತರವಾಗಿ ಒಂದು ಕಾರ್ಯಗಳನ್ನು ಮಾಡಲು ಪ್ರಾರಂಭಿಸ್ತೇವೋ, ಪವಿತ್ರಾತ್ಮನ ಸಹಾಯದಿಂದ ಒಂದು ಕೆಲಸವನ್ನ ಮಾಡಲು ಪ್ರಾರಂಭಿಸ್ತೇವೋ, ಪವಿತ್ರಾತ್ಮನ ಸಹಾಯದಿಂದ ನಮಗಿರುವುದನ್ನೆಲ್ಲ ಯಾವಾಗ ಅರೇಂಜ್ ಮಾಡಲು ಪ್ರಾರಂಭಿಸ್ತೇವೋ, ಹಲ್ಲೆಲೂಯಾ,
ಆವಾಗ ನಮ್ಮ ಜೀವಿತದಲ್ಲಿ ಬದಲಾವಣೆಯನ್ನು ನಾವು ನೋಡ್ತೇವೆ. ಹಲ್ಲೆಲೂಯಾ. ಯೋಹಾನನ ಬರೆದ ಸುವಾರ್ಥ ಗ್ರಂಥ 14ನೇ ಅಧ್ಯಾಯ 17ನೇ ವಾಕ್ಯವನ್ನು ಓದಿಕೊಳ್ಳುವಾಗ ಆ ಸಹಾಯಕನು ಯಾರಂದ್ರೆ ಸಿಕ್ತಾ? 14:17 ಹೋದ್ರಿ. ಸಹಾಯಕನು ಯಾರಂದ್ರೆ ಸಾಕು. ಹಲ್ಲೆಲೂಯಾ. ಆ ಸಹಾಯಕನ ಯಾರು? ಸತ್ಯದ ಆತ್ಮನು. ಕ್ರಿಸ್ತನ ಬಗ್ಗೆ ಸತ್ಯವನ್ನ ನಮಗೆ ಅರಿವು ಮೂಡಿಸುವ ಆತನು. ಹಲ್ಲೆಲೂಯಾ. ಅದಕ್ಕೆ ಅಲ್ಲಿ ಯೋಬನು ಬರೆದ ಪುಸ್ತಕ 42ನೇ ಅಧ್ಯಾಯ 3ನೇ ವಾಕ್ಯದಲ್ಲಿ ನೋಡ್ತೀವಿ, ಸತ್ಯವನ್ನ ಏನ್ ಮಾಡುವ? ಮಂಕು ಮಾಡುವ, ಮರೆ ಮಾಡುವ ಇವನ್ ಯಾರು? ಹಲ್ಲೆಲೂಯಾ. ಯಾವಾಗ ಪವಿತ್ರಾತ್ಮನ ನಮ್ಮೊಳಗೆ ಬರೋದಿಲ್ವೋ, ಯಾವಾಗ ಪವಿತ್ರಾತ್ಮನ ಸಹಾಯವನ್ನು ನಾವು ಕೇಳೋದಿಲ್ವೋ, ಅಲ್ಲಿವರೆಗೂ ನಮ್ಮ ಮನಸ್ಸು, ನಮ್ಮ ಕುಟುಂಬ, ನಮಗಿರುವುದೆಲ್ಲ ಹೇಗಿರ್ತದೆ? ಮಂಕಾಗೆ ಇರ್ತದೆ. ಹಲ್ಲೆಲೂಯಾ. ಅದಕ್ಕೆ ಇಲ್ಲಿ ವಾಕ್ಯದಲ್ಲಿ ನೋಡ್ತೀವಿ, ಆ ಸಹಾಯಕನು ಯಾರೆಂದರೆ, ಯಾರ ಸಹಾಯಕನು? ಸತ್ಯದ ಆತ್ಮನೇ. ಆತನು ನಮ್ಮೊಳಗೆ ಬರುವಾಗ, ನಮ್ಮ ಜೊತೆಯಲ್ಲಿರುವಾಗ, ಆತನಿಗೆ ಅವಕಾಶವನ್ನು ಕೊಡುವಾಗ, ಆತನ ಮಾತನ್ನ ಕೇಳುವಾಗ ಪವಿತ್ರಾತ್ಮ ನಮಗೆ ಸತ್ಯದಲ್ಲಿ ನಡೆಸ್ತಾನೆ. ಹಲ್ಲೆಲೂಯಾ. ಯಾವುದೆಲ್ಲ ಈ ಲೋಕ ನಿನ್ನಿಂದ ಆಗೋದಿಲ್ಲ ಅಂತ ಹೇಳ್ತದೋ, ಪವಿತ್ರಾತ್ಮ ನಿನ್ನೊಳಗಿಂದ ಹೇಳ್ತಾನೆ ನಿನ್ನಿಂದ ಸಾಧ್ಯ. ಹಲ್ಲೆಲೂಯಾ. ಲೋಕದಲ್ಲಿ ಇರುವವನಿಗಿಂತ ನನ್ನಲ್ಲಿರುವವನು ಏನಾಗಿದ್ದಾನೆ ಹೇಳ್ರಿ? ಏನಾಗಿದ್ದಾನೆ? ದೊಡ್ಡವನಾಗಿದ್ದಾನೆ. ಹಲ್ಲೆಲೂಯಾ. ಐ ಕ್ಯಾನ್ ಡೂ ಆಲ್ ಥಿಂಗ್ಸ್ ಥ್ರೂ ಕ್ರೈಸ್ಟ್ ಹೂ ಸ್ಟ್ರೆಂಥನ್ಸ್ ಮೀ. ನನ್ನನ್ನು ಬಲಪಡಿಸುವ ಆತನಲ್ಲಿ ಇದ್ದುಕೊಂಡು ನಾನೆಲ್ಲವನ್ನ ಮಾಡಲು ಶಕ್ತನಾಗಿದೆ. ಲೋಕ ಹೇಳ್ತದೆ ನಿನ್ನಿಂದ ಆಗೋದಿಲ್ಲ, ನೀನು ಫೇಲ್ಯೂರ್ ಆಗಿದೆಯಾ ಅಂತ. ಆದ್ರೆ ಪವಿತ್ರಾತ್ಮನು ನಿನ್ನೊಳಗಿಂದ ಹೇಳ್ತಾನೆ, ಯು ಕ್ಯಾನ್ ಡೂ, ನಿನ್ನಿಂದ ಸಾಧ್ಯ. ಹಲ್ಲೆಲೂಯಾ. ಆ ಸತ್ಯದ ಆತ್ಮನು ನಮ್ಮೊಳಗೆ ಬರುವಾಗ, ಆ ಸತ್ಯದ ಆತ್ಮನಿಗೆ ನಾವು ಸ್ಥಳವನ್ನು ಕೊಡುವಾಗ, ಆ ಸತ್ಯದ ಆತ್ಮನ ಮಾತನ್ನ ನಾವು ಕೇಳುವಾಗ, ಆತನು ನಿನ್ನೊಳಗಿಂದ, ವಾಕ್ಯ ಹೇಳ್ತದೆ, ಬಲಹೀನನು ಇನ್ನು ಮುಂದೆ ಏನಂತ ಹೇಳಲಿ? ಬಲವೆಂತನೆಂದು ಹೇಳಲಿ. ಹಲ್ಲೆಲೂಯಾ. ಜ್ಞಾನಹೀನನು ಇನ್ನು ಮುಂದೆ ಜ್ಞಾನವಂತನೆಂದು ಹೇಳಲಿ. ಕಾರಣ ಆ ಸತ್ಯದ ಆತ್ಮನು ನಮ್ಮೊಳಗೆ ಬರುವಾಗ, ಆ ಸತ್ಯದ ಆತ್ಮನು ನಮ್ಮೊಳಗಿರುವಾಗ, ಆ ಸತ್ಯದಲ್ಲಿ, ಆ ನ್ಯಾಯದಲ್ಲಿ, ನೀತಿಯಲ್ಲಿ, ಪರಿಶುದ್ಧತೆಯಲ್ಲಿ, ಹಲ್ಲೆಲೂಯಾ, ಆತನು ನಡೆಸಲು ಶಕ್ತನಾಗಿದ್ದಾನೆ. ಈ ಲೋಕವನ್ನ ಗೆಲ್ಲಬೇಕೆಂದರೆ, ಈ ಲೋಕದಲ್ಲಿ ನಾವು ಸಕ್ಸಸ್ಫುಲ್ ಆಗಬೇಕಂದ್ರೆ, ಈ ಲೋಕದಲ್ಲಿ ಆತ್ಮಿಕದಲ್ಲಿ ದೇವರ ಪ್ರಸನ್ನತೆಯಲ್ಲಿ, ಅಭಿಷೇಕದಲ್ಲಿ ತುಂಬಿಸಲ್ಪಟ್ಟವರಾಗಿ ಈ ಲೋಕವನ್ನ ನಾವು ಜಯಿಸಬೇಕಂದ್ರೆ ನಮಗೆ ಪವಿತ್ರಾತ್ಮನ ಸಹಾಯ ಬೇಕು. ವಾಕ್ಯ ಹೇಳ್ತದೆ 17 ಆ ಸಹಾಯಕನೇ ಯಾರಂದ್ರೆ ಸತ್ಯದ ಆತ್ಮನೇ. ಲೋಕವು ಆತನನ್ನು ನೋಡದೆಯೂ ತಿಳಿಯದೆಯೂ ಇರುವುದರಿಂದ ಆತನನ್ನ ಹೊಂದಲಾರದು. ಹಲ್ಲೆಲೂಯಾ. ಲೋಕದವರೆಲ್ಲ ಒಂದು ರೀತಿಯಾಗಿ ಮಾತನಾಡ್ತಾರೆ, ಅವರೊಳಗೆ ಯಾರಿಲ್ಲ? ಪವಿತ್ರಾತ್ಮನಿಲ್ಲ, ಸತ್ಯದಾತ್ಮನಿಲ್ಲ. ಹಲ್ಲೆಲೂಯಾ. ಯಾವಾಗ ಸತ್ಯದಾತ್ಮ ನಾವು ಸ್ಥಳ ಕೊಡ್ತೇವೋ, ಹೇಗೆಂದರೆ ಆತನು ನಿಮ್ಮ ಬಳಿಯಲ್ಲಿ ವಾಸ ಮಾಡ್ತಾನೆ ಮತ್ತು ನಿಮ್ಮೊಳಗೆ ಇರ್ತಾನೆ. ಎಲ್ಲಿವರೆಗೂ ಯೋಬನಿಗೆ ಅರಿವು ಬರಲಿಲ್ವೋ, ದೇವರಿಂದ ಎಲ್ಲ ಸಾಧ್ಯ ಎಂಬ ಜ್ಞಾನವು ಅವನಿಗೆ ಬರಲಿಲ್ವೋ, ಅಲ್ಲಿವರೆಗೂ ಅವನ ಜೀವಿತ ಇದ್ದ ಹಾಗೇ ಇತ್ತು. ಹಲ್ಲೆಲೂಯಾ. ಯಾವಾಗ ಅರಿವು ಉಂಟಾಯಿತೋ, ಯಾವಾಗ ಪವಿತ್ರಾತ್ಮನ ಜ್ಞಾನವನ್ನು ಅವನಿಗೆ ಕೊಟ್ಟನೋ, ಆಗಲೇ ಆ ಕ್ಷಣವೇ, ಆ ದಿನದಿಂದಲೇ ಅವನ ಪರಿಸ್ಥಿತಿ, ಅವನ ಕುಟುಂಬ, ಅವನಿಗಿದ್ದಂತೆ ಎಲ್ಲವೂ ಏನಾಯ್ತು? ಬದಲಾಯಿತು. ಹಲ್ಲೆಲೂಯಾ. ಆದ್ದರಿಂದ ನಾವು ಇದ್ದ ಪರಿಸ್ಥಿತಿಯಲ್ಲೇ ಕೂತ್ಕೊಂಡಿದ್ರೆ ಪ್ರಯೋಜನ, ನಮಗೆ ಜ್ಞಾನ ಬೇಕು. ಅದಕ್ಕೆ ಪವಿತ್ರಾತ್ಮನಿಗೆ ಎಲ್ಲ ವಿಷಯದಲ್ಲಿ, ಎಲ್ಲ ಕಾರ್ಯಗಳಲ್ಲಿ ಸಹಾಯವನ್ನು ಕೇಳಬೇಕು. ಸ್ವಾಮಿ, ಒಂದು ಕೆಲಸ ಆಗಲಿ, ಒಂದು ಕಾರ್ಯ ಆಗಲಿ, ಸ್ವಾಮಿ ಮತ್ತೆ ಇದೇ ಪರಿಸ್ಥಿತಿಯಲ್ಲಿ ಇದೇ ವಿಷಯಗಳನ್ನು ಜಾರಿ ಬೀಳ್ತಾ ಇದೆ, ನನಗೆ ಜ್ಞಾನವನ್ನು ಕೊಡು, ಇದನ್ನು ಹೇಗೆ ದಾಟಬೇಕು, ಇದರಿಂದ ಹೇಗೆ ನಾವು ಹೊರಗಡೆ ಬರಬೇಕು, ಇದನ್ನು ಹೇಗೆ ನಾನು ಗೆಲ್ಲಬೇಕು, ಇದರ ಮೇಲೆ ನಾನು ಹೇಗೆ ಜಯವನ್ನು ಹೊಂದಿಕೊಳ್ಳಬೇಕೆಂಬ ಜ್ಞಾನವನ್ನು ಕೊಡು ಅಂತ ಕೇಳಿದಾಗ, ಹಲ್ಲೆಲೂಯಾ, ದೇವರ ಜ್ಞಾನವನ್ನು ಕೊಡ್ತಾರೆ. ಆ ಜ್ಞಾನವನ್ನು ಕೊಟ್ಟ ಮೇಲೆ ಇನ್ನು ಹಾಗೆ ಹೊರಗಡೆ ಬಂದ್ಬಿಡ್ತೀಯ. ಎಲ್ಲರೂ ಕೇಳ್ತಾರೆ, ನಿನ್ನಿಂದ ಮಾತ್ರ ಇದು ಸಾಧ್ಯ. ನಾವು ಹೇಳ್ತೇವೆ, ನನ್ನಿಂದ ಅಲ್ಲ. ಯಾರಿಂದ? ನನ್ನೊಳಗೆ ಇರುವ ಆತನಿಂದ.
ಹಲ್ಲೆಲೂಯ. ಆದ್ದರಿಂದ ನಿಮ್ಮ ಪರಿಸ್ಥಿತಿ ಎಂಥದ್ದಾಗಿದ್ದರೂ ಕೂಡ ಪವಿತ್ರಾತ್ಮನಿಗೆ ಸ್ಥಳ ಕೊಡುವಾಗ, ಆ ಸಹಾಯಕನಿಗೆ ಸ್ಥಳ ಕೊಡುವಾಗ, ಹಲ್ಲೆಲೂಯ, ಆ ಜ್ಞಾನವನ್ನು ಕೊಡುವಂತಹ ಪವಿತ್ರಾತ್ಮನಿಗೆ ಸಹಾಯವನ್ನು ಬೇಡುವಾಗ ಆತ ನಿನ್ನೆಲ್ಲ ಪರಿಸ್ಥಿತಿಯನ್ನು ಬದಲಾಯಿಸಲು ಶಕ್ತನಾಗಿದ್ದಾನೆ. ಇದ್ದೀರಾ? ಹಲ್ಲೆಲೂಯ. ಯೋಬನು ಯಾವಾಗ ಆ ಒಂದು ವಿಷಯವನ್ನ ತಿಳಿದುಕೊಂಡನೋ ಆವಾಗ ಅವನ ಜೀವಿತ ಎಲ್ಲ ಬದಲಾಯಿತು. ಇವತ್ತು ಕೂಡ ನಿನ್ನ ಪವಿತ್ರಾತ್ಮನಿಗೆ ಸ್ಥಳ ಕೊಟ್ಟು ಅವನು ಹೇಳುವಂತ ಕಾರ್ಯಗಳನ್ನು ಕೇಳಿ ಅವನು ಹೇಳುವುದನ್ನು ಮಾಡುವಾಗ, ಆ ಜ್ಞಾನವನ್ನು ಹೊಂದಿಕೊಂಡು ಜ್ಞಾನದ ಮುಖಾಂತರ ನೀನು ನಡೆಯುವಾಗ ನೀನೆಲ್ಲ ಪರಿಸ್ಥಿತಿಗಳು ಇವತ್ತಿನಿಂದಲೇ ಪ್ರಾರಂಭವಾಗ್ತದೆ ಬದಲಾಗುವುದಕ್ಕೆ. ಹಲ್ಲೆಲೂಯ. ಅಯ್ಯಯ್ಯೋ, ಹಲ್ಲೆಲೂಯ. ಕೈ ತಂದಿಲ್ವಾ? ಕೈ ಎತ್ತಿ. ಹಲ್ಲೆಲೂಯ. ಆದ್ದರಿಂದ ಪವಿತ್ರಾತ್ಮನಿಗೆ ಸ್ಥಳ ಕೊಡೋಣ, ಪವಿತ್ರಾತ್ಮನಿಗೆ ಒಪ್ಪಿಸಿಕೊಡೋಣ. ಆತನು ಮಹಿಮೆಯಾದ ಕಾರ್ಯಗಳನ್ನು ಮಾಡಲು ಶಕ್ತನಾಗಿದ್ದಾನೆ. ಹಲ್ಲೆಲೂಯ. ರೈಟ್. ದೇವರ ವಾಕ್ಯಗಳನ್ನು ಆಶೀರ್ವಾದ ಮಾಡಿ ನಮ್ಮ ಕಣ್ಣುಗಳನ್ನು ಮುಚ್ಚಿದವರಾಗಿ ಆ ಪವಿತ್ರಾತ್ಮನಿಗೆ ನಮ್ಮನ್ನು ಒಪ್ಪಿಸಿಕೊಟ್ಟವರಾಗಿ, ಅಪ್ಪ ನನಗೆ ಜ್ಞಾನವನ್ನು ಕೊಡು, ನನಗೆ ಜ್ಞಾನವನ್ನು ಕೊಡು, ನನಗೆ ಜ್ಞಾನವನ್ನು ಕೊಡು, ನೀನೆಲ್ಲವನ್ನ ಮಾಡಲು ಶಕ್ತನಾಗಿದ್ದೀಯ ಎಂಬ ಆ ಜ್ಞಾನವನ್ನು, ವಿವೇಕವನ್ನು, ಅರಿವನ್ನು ನನಗೆ ಅನುಗ್ರಹಿಸು ಕರ್ತನೆ ಅಂತ ನಮ್ಮನ್ನು ಒಪ್ಪಿಸಿ ಕೊಡೋಣವ. ಸ್ತೋತ್ರ. ಯೋಬನಿಗೆ ಆದಂಥ ಎನ್ಲೈಟ್ಮೆಂಟ್, ಆ ಯೋಬನಿಗೆ ಬಂದಂಥ ಜ್ಞಾನ ನನ್ನೊಳಗೂ ಬರಲಿ ಕರ್ತನೆ. ನನ್ನ ಪರಿಸ್ಥಿತಿಗಳು ಬದಲಾಗಲಿ, ನನ್ನ ಕುಟುಂಬ ಬದಲಾಗಲಿ, ನಾನು ಮಾಡುವ ಎಲ್ಲ ಕೆಲಸಗಳು ಬದಲಾಗಲಿ, ನಾನು ಯಾವ ವಿಷಯದಲ್ಲಿ ಜಾರಿ ಬೀಳ್ತಾ ಇದ್ದಾರೆ ಅದರಲ್ಲಿ ಜಯ ಹೊಂದಿಕೊಳ್ಳುವ ಹಾಗೆ ನನಗೆ ಕೃಪೆಯನ್ನು ಅನುಗ್ರಹಿಸುವಂತ ನಮ್ಮನ್ನು ಒಪ್ಪಿಸಿಕೊಡೋಣ. ಪವಿತ್ರಾತ್ಮನ ಸಹಾಯವನ್ನು ಬೇಡೋಣವ. ಸ್ತೋತ್ರಪ್ಪ. ಹಾಲೆಲೂಯ, ಹಾಲೆಲೂಯ. ಸ್ತೋತ್ರ. ಪರಿಶುದ್ಧ ಮೌನತನಾಗಿರುವ ಆತನ ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ. ವಾಕ್ಯದ ಮುಖಾಂತರ ಮಟ್ಟಿಗೆ ಮಾತನಾಡಿದಲ್ಲ ಸ್ವಾಮಿ, ನಿನ್ನಿಂದೆಲ್ಲವೂ ಸಾಧ್ಯ, ನಿನ್ನಿಂದೆಲ್ಲವೂ ಸಾಧ್ಯ. ಯು ಕ್ಯಾನ್ ಡು ಆಲ್ ಥಿಂಗ್ಸ್ ಲಾರ್ಡ್. ನೀನು ಎಲ್ಲವೂ ಮಾಡಲು ಶಕ್ತನಾಗಿದ್ದೀಯ ಕರ್ತನೆ. ಆ ಅರಿತುಕೊಳ್ಳುವ ಅರಿವನ್ನ ಅಬ್ಬಾ ಸ್ತೋತ್ರ ನಿನ್ನ ಮಕ್ಕಳಿಗೆ ಅನುಗ್ರಹಿಸು, ಸಹಾಯವನ್ನ ಮಾಡು. ಎಲ್ಲಿ ಜಾರಿ ಬೀಳ್ತಾ ಇದ್ದರೋ ಜಯವನ್ನ ಹೊಂದಿಕೊಳ್ಳಲಿ ಯೇಸುವಿನ ನಾಮದಲ್ಲಿ. ಎಲ್ಲ ಸೈತಾನ ಕಾರ್ಯಗಳು, ಮನಸ್ಸನ್ನ ಮಂಕು ಮಾಡುವ ಎಲ್ಲ ದುರಾತ್ಮನ ಬರಗಳು, ಸೈತಾನ ಕಾರ್ಯಗಳು ಮುರಿಯಲ್ಪಡಲಿ ಯೇಸುವಿನ ನಾಮದಲ್ಲಿ. ಜ್ಞಾನ ಉಂಟಾಗಲಿ, ಪವಿತ್ರಾತ್ಮನ ಜ್ಞಾನವನ್ನು ಕೊಡು. ಇವರೊಟ್ಟಿಗಿದ್ದು ನೀನು ನಡೆಸು ಸ್ವಾಮಿ. ನಿಮಗೆ ಸ್ತೋತ್ರ, ಸ್ತೋತ್ರ. ಎಲ್ಲ ಸ್ತುತಿ ಘನ ಮಾನ ಮಹಿಮೆ ನಿಮಗೆ ಸಲ್ಲಿಸುತ್ತಾ ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ನಮ್ಮ ತಂದೆ. ಆಮೆನ್.